ವಿವಿಧವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳು ಮಾಡ್ತೀವಲ್ಲ, ಎಲ್ಲ ಮಾಡು 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 ಬರ್ತಾನೆ 9 ಬೆಳೆ ಅವಳು ಅದೇ ಗಾಬರಿಯಲ್ಲೆಲ್ಲ ಮಾಡಿದ್ರು. 9 ಆಯಿತು, 9:15 ಆಯಿತು, 10 ಆಯಿತು, ನಿದ್ದೆ ಬರ್ತಾ ಇದೆ. ಆದ್ರೂ ಎಚ್ಚರಿಕೆಯಿಂದ ಕೃಷ್ಣನಿಗೋಸ್ಕರ ಕಾಯ್ದಾನೆ. ಕೃಷ್ಣ 11 ಗಂಟೆಗೆ ಕೃಷ್ಣ ಬಂದ. ಇವರಿಗೆ ಆ ಆನಂದಕ್ಕೆ ಹಿಡ್ಕೊಳಕ್ಕೆ ಆಗಲ್ಲ. ಕೃಷ್ಣ ಬಂದು ಕೂತ್ಕೊಂಡು ಏನ ಮಾಡಿದಿರೋ ಇಲ್ವೋ ಅಂತ ಕೇಳ್ದ. ಪದಾರ್ಥಗಳೆಲ್ಲ ರುಚಿ ನೋಡಿ ನೋಡಿ ನೀವು ಇವತ್ತಿನ ದಿನ ಅನನ್ಯಾಶ್ಚಿಂತೆಯಂತೋ ಮಾತು ಹೇಳಿಲ್ಲ. ನನಗೆ ಎಷ್ಟು ನೋವಾಯಿತು ಗೊತ್ತಾ, ನನಗೆ ಪಾಸಾಡ ಬೀಳ್ದಂಗೆ ಆಯಿತು. ನನ್ನ ಇದಕ್ಕೆ ನೋಡಪ್ಪ, ಹಾಗೆಲ್ಲ ಮಾಡಬೇಡ, ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಅಂತಂದು ಹೇಳಿ ಊಟ ಮಾಡಿ ಆಶೀರ್ವಾದ ಮಾಡಿ, ಅಲ್ಲಿ ಒಂದು ಕುದುರೆ ಇದೆ, ಆ ಕುದುರೆ ಮೇಲೆ ಏನೋ ಇದೆ, ಅದು ತಗೋ ಅಂತಂದು ಹೇಳಿ ಅಂತರ್ಧಾನವಾದ ಅದು ನೋಡ್ತಾನೆ. ಆ ಕುದುರೆ ಮೇಲೆ ಇಷ್ಟು ಒಂದು ಮೂಟೆಯಲ್ಲಿ ಬಂಗಾರ, ಅವತ್ತಿನ ದಿನ ಬಂಗಾರ, ಇವತ್ತಿನ ದಿನ ಬಂಗಾರ ಅಷ್ಟೇ ಅಲ್ವಾ, ಇವತ್ತು ಅಷ್ಟು ಬಂಗಾರ ಇದೆ. ಆ ಬಂಗಾರ ಇವನೇನು ಮಾಡಬೇಕಲ್ಲ, ಅಷ್ಟು ಬಂಗಾರ ಆದರೆ ಯೋಚನೆ ಮಾಡಿದ. ಈ ಊಟಕ್ಕೆ ತಾನೇ ಎಷ್ಟು ಜನ ಹಸಮಸವಾಗ್ತಾರೆ. ಆದ ಕಾರಣ ಆ ದುಡ್ಡನ್ನು ಖರ್ಚು ಮಾಡಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಭೋಜನ ಶಾಲೆ ನಿರ್ಮಾಣ ಮಾಡಿ ಒಳ್ಳೆ ಎಲ್ಲ ಬಂದಿರೋರು ಎಲ್ಲ ಊಟ ಹಾಕೋದು. ಆ ಯಾಜಮಾನ್ಯವನ್ನು ಮಾಡ್ತಾ ಇದ್ದ. ಆಮೇಲೆ ಒಂದಾನಿಂದ ನೋಡಿದ ಒಂದು ಕ್ಯೂ, ಆ ಕ್ಯೂನಲ್ಲಿ ತಮ್ಮಂದಿರಿಬ್ಬರು ನಿಂತಿದ್ದಾರೆ. ಯಾತಕ್ಕೆ ಊಟಕ್ಕೆ